ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಿನ್ನೆ ದಿನ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿಗೆ ಪಕ್ಷದ ಪ್ರಮುಖ ಮುಖಂಡರು ಕಾರ್ಯಕರ್ತ ಬಂಧುಗಳ ಜೊತೆಗೂಡಿ ಇವತ್ತು ಮಿಸ್ಡ್ ಕಾಲ್ ಕ್ಯಾಂಪೇನ್ ಈ ಒಂದು ಅಭಿಯಾನ ಏನಿದೆ ಇದಕ್ಕೆ ಒಂದು ಚಾಲನೆಯನ್ನು ಕೊಡ್ತಕ್ಕಂಥದ್ದಕ್ಕೆ ನಿನ್ನೆ ದಿನ ರಾಮನಗರ ಜಿಲ್ಲೆಗೆ ನಾವೆಲ್ಲರೂ ಕೂಡ ಬಂದಿದ್ವು. ಇವತ್ತು ವಿಶೇಷವಾಗಿ ನನ್ನ ಸ್ವಕ್ಷೇತ್ರ ಆಗಿರ್ತಕ್ಕಂಥ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಸಂಘಬಸನ್ ದೊಡ್ಡಿಯಿಂದ ಚಾಮುಂಡಿ ಟೆಂಪಲ್ವರೆಗೂ ನಮ್ಮ ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಬೈಕ್ ರ್ಯಾಲಿ ಮಾಡುವ ಮೂಲಕ ಮತ್ತು ಸಾಕಷ್ಟು ಜನ ತಾಯಂದ್ರುಗಳು ಕೂಡ ತಲೆ ಮೇಲೆ ಕಳಶವನ್ನು ಒತ್ತಿ ನಮಗೆ ಒಂದು ರೀತಿ ಆಶೀರ್ವಾದ ಮಾಡ್ತಕ್ಕಂಥದ್ದನ್ನ ಇವನ್ನೆಲ್ಲವನ್ನು ನೋಡಿದಾಗ ರಾಮನಗರ ತಾಲೂಕಿನ ಜನತೆ ಸನ್ಮಾನ್ಯ ದೇವೇಗೌಡರಿಗೆ, ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಹಾಗೂ ನಮ್ಮ ತಾಯಿಯವರಿಗೆ ಇಲ್ಲಿಯವರೆಗೂ ಕೂಡ ಸತತವಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ. 6 ಬಾರಿ ಶಾಸಕ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ತಾಲೂಕು. ಹಾಗಾಗಿ ಇವತ್ತು ವಿಶೇಷವಾಗಿ ನಮ್ಮ ಮುಖಂಡರುಗಳು ಕಾರ್ಯಕರ್ತರಿಗೆ ನಾನು ಕೊನೆ ಕ್ಷಣದಲ್ಲಿ ಹೇಳಿದ್ದು, ಯಾಕೆಂದರೆ ನನಗೆ ಇವತ್ತು ಕೊಪ್ಪಳ ವಿಜಯನಗರ ಇತ್ತು, ಆದರೆ ಇವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ಇಲ್ಲ ಮತ್ತೆ ಇನ್ನೊಂದು ದಿನ ಶಿಫ್ಟ್ ಮಾಡ್ಕೊಳ್ಳಿ ಅಂತ ನಾಳೆ ರಾಯಚೂರಿಗೆ ಹೋಗ್ತಕ್ಕಂಥದ್ದಿದೆ. ಹಾಗಾಗಿ ನಾನು ಕೊನೆಯ ಹಂತದಲ್ಲಿ ಒಂದು 2 ದಿನದ ಮುಂಚೆ ಫೋನ್ ಮಾಡಿ ಹೇಳಿದ್ದು ಇವತ್ತು ಈ ಮಟ್ಟಕ್ಕೆ ಪಾಪ ಎಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳು ಅವರೇ ಸ್ವಇಚ್ಛೆಯಿಂದ ಸ್ವಪ್ರೇರಣೆಯಿಂದ ಭಾಳ ಅದ್ಭುತವಾಗಿ ಒಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ಸರ್, ಇಲ್ಲಿನ ಶಾಸಕರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್, ಹೊಸ ರಾಮನಗರ ಆಗ್ತಾ ಇದೆ ಅನ್ನೋಂಥದ್ದು ಸರ್. ಅಂದರೆ ಇಷ್ಟು ವರ್ಷಗಳ ಕಾಲ ಅಭಿವೃದ್ಧಿ ಅನ್ನೋದು ಇರಲಿಲ್ಲ, ಈಗ ಹೊಸ ರಾಮನಗರವನ್ನು ನಾವು ಕಟ್ತಾ ಇದ್ದೀವಿ, ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಕಾಂಗ್ರೆಸ್ಸು ಕೇವಲ ಮಾತಲ್ಲೇ ಇವತ್ತು ಕಾಲಹರಣವನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಇವತ್ತು ಜಿಲ್ಲೆ ಹೆಸರು ಬದಲಾವಣೆ ಮಾಡ್ತಕ್ಕಂಥದ್ದು ಅಥವಾ ಇವ್ರು ಹೇಳ್ದಂಗೆ ಹೊಸ ನವ ರಾಮನಗರ ಮಾಡ್ತಾರೋ ಅಥವಾ ಇನ್ನೇನು ಮಾಡ್ತಾರೋ ಇದು ನಿಮಗೆ ಕೆಲಸದಲ್ಲಿ ತೋರಿಸ್ಬೇಕಾಗ್ತದೆ. ಇವತ್ತು ಏನು ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ, ಇವತ್ತು ಕಾಂಗ್ರೆಸ್ನ ಅನೇಕ ಜನ ಶಾಸಕ ಮಿತ್ರರು ಅವರ ಸ್ವಪಕ್ಷೀಯರೇ ಇವತ್ತು ಯಾವ್ಯಾವ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಒಂದು ಚರಂಡಿ ಮಾಡಿಸ್ಲಿಕ್ಕೆ ದುಡ್ಡಿಲ್ಲ, ಒಂದು ರಸ್ತೆ ಹಾಕಿಸ್ಲಿಕ್ಕೆ ದುಡ್ಡಿಲ್ಲ, ಶಾಲೆಯ ಕಟ್ಟಡವನ್ನು ಏನಾದ್ರು ನೀರು ಸೋತ್ತಾ ಇದ್ದರೆ ಅದನ್ನೇ ರಿಪೇರಿ ಮಾಡಿಸ್ತಕ್ಕಂಥದ್ದಕ್ಕೂ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ಆಗಿದೆ. ₹1 ಇವತ್ತು ಹಣಕಾಸು ಬಿಡುಗಡೆ ಮಾಡಿಲ್ಲ ಅಂತಕ್ಕಂಥದ್ದು. ಮತ್ತೊಬ್ಬರು ಪಾಪ ಹಿರಿಯಕರು BR ಪಾಟೀಲ್ ಶಾಸಕರು ಏನು ಹೇಳಿದ್ದಾರೆ,